ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರ 63ನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು, ರೋಗಿಗಳು ಹಾಗೂ ನಿರ್ಗತಿಕರಿಗೆ ಹಣ್ಣು ಹಂಪಲ ವಿತರಣೆ ಮಾಡಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದಂತಹ ಅಭಿಮಾನಿಗಳು. ಹೌದು, ಕೆಆರ್ ಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಹಾಗೂ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ನಾರಾಯಣಗೌಡರ ನಿವಾಸದ ಆವರಣದಲ್ಲಿ ಕೇಕ್ ಕತ್ತರಿಸಿ ಸಿಹಿಯನ್ನು ವಿತರಿಸಿ ಸಂಭ್ರಮಿಸಿ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಕೆಆರ್ ಪೇಟೆ ಪಟ್ಟಣದ ಹೊರವಲಯದ ಮಾತೃಭೂಮಿ ಅನಾಥಾಶ್ರಮದಲ್ಲಿ ನೂರಾರು ಅನಾಥರಿಗೆ ಊಟ ಬಡಿಸಿ ಹಣ್ಣು ಹಂಪಲು ವಿತರಿಸಿ ನಾರಾಯಣಗೌಡರಿಗೆ ಶುಭ ಹಾರೈಸಿದರು. ತಾಲೂಕಿನ ಸಮಗ್ರವಾದ ಅಭಿವೃದ್ಧಿಗಾಗಿ 1800 ಕೋಟಿ ರೂಪಾಯಿಗೂ ಹೆಚ್ಚಿನ ವಿಶೇಷ ಅನುದಾನವನ್ನು ತಂದು ಒಣ ಭೂಮಿಗೆ ಏತ ನೀರಾವರಿ ಮೂಲಕ ಶಾಶ್ವತವಾಗಿ ಕೆರೆ ಕಟ್ಟೆಗಳನ್ನು ತುಂಬಿಸಿ ಅಂತರ್ಜಲ ಹೆಚ್ಚಿಸಲು ಕಾರಣರಾದ ನಾರಾಯಣಗೌಡ ಅವರ ಅಭಿನವ ಭಗೀರಥ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಯಿ ಮಗು ಆಸ್ಪತ್ರೆಯನ್ನು ನಿರ್ಮಿಸಿ ತಾಲೂಕಿನ ಮಹಿಳೆಯರು ಹಾಗೂ ಮಕ್ಕಳ ಆರೋಗ್ಯ ಸಂವರ್ಧನೆಗೆ ಕಾರಣರಾಗಿದ್ದಾರೆ. ನಾರಾಯಣಗೌಡ ಅವರು ಕೈಗೊಂಡಿರುವ ಅಭಿವೃದ್ಧಿ ಕೆಲಸ ಕಾರ್ಯಗಳು ಜೀವಂತ ಸ್ಮಾರಕಗಳಂತೆ ಕಂಗೊಳಿಸುತ್ತಿವೆ. 2028ರಲ್ಲಿ ನಡೆಯುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನಾರಾಯಣಗೌಡ ಅವರು ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಜನತೆಯ ಆಶೀರ್ವಾದ ಬಲದಿಂದ ಗೆದ್ದು ಮತ್ತೆ ರಾಜ್ಯದ ಸಚಿವರಾಗಲು ಶಕ್ತಿಯನ್ನು ತಾಲೂಕಿನ ಜನತೆ ಮತ್ತು ತಾಯಿ ಚಾಮುಂಡೇಶ್ವರಿ ದೇವಿಯು ನೀಡಲಿ ಎಂದು ಅಭಿಮಾನಿಗಳು ಪ್ರಾರ್ಥಿಸಿದರು. ಆಗಲೇ ಏನು ಈ ತಾಲೂಕಿನಲ್ಲಿ ಎಷ್ಟು ಸಮಾಜಗಳು ಜನಾಂಗಗಳಿದೆ, ಎಲ್ಲ ಜನಾಂಗಕ್ಕೂ ಒಂದು ನಿವೇಶನ ಆಗಬೇಕು ಅಂತೇಳಿ ಇದೇ ಸಾಧನೆಯಲ್ಲಿ ಒಂದು ಎಲ್ಲೆಯಲ್ಲಿ ಅದೊಂದು ಸ್ವಲ್ಪ ಈಗೇನು ಕೋರ್ಟಿನ ಸ್ಟೇ ಇದೆ, ಅವ್ರು ಎಲ್ಲರಿಗೂ ಕೂಡ ಮಂಜೂರು ಮಾಡಿದಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಜೊತೆಗೆ ನಮ್ಮ ತಾಲೂಕಿನಲ್ಲಿ ಅವ್ರಿಗೆ ಒಂದು ಹೆಸರಿದೆ, ಆಧುನಿಕ ಭಗೀರಥ ಅಂತೇಳಿ. ಯಾಕೆಂದರೆ ಈ ತಾಲೂಕಿಗೆ 3 ಹೋಬಳಿ, ನಮ್ಮ ಕಸ್ಬಾ ಇರ್ಬೋದು, ಕಿಕ್ಕೇರಿ ಇರ್ಬೋದು, ಅಕ್ಕೇಬಾಳು ನೀರಾವರಿ ಪ್ರದೇಶಗಳು. ಆದರೆ ಸಂತೆಬಾಚಹಳ್ಳಿ, ಶೀಳ್ನೆರೆ, ಬುಕ್ಕನಕೆರೆ ಮಳೆ ಆಧಾರಿತವಾಗಿದ್ದಂಥ 3 ಹೋಬಳಿಗೆ ಅವರು 2 ಲಿಫ್ಟ್ ಇರಿಗೇಷನ್, ಮೇಜರಾಗಿ 2 ಲಿಫ್ಟ್ ಇರಿಗೇಷನ್ ಕಾರ್ಪೊರೇಷನಿಂದ ಒಂದು ದೊಡ್ಡದಾದಂಥ ಒಂದು ಇದನ್ನು ತಂದು ಸುಮಾರು 265 ಕೋಟಿ ವೆಚ್ಚದಲ್ಲಿ ಲಿಫ್ಟ್ ಇರಿಗೇಷನ್ನ ಇಲ್ಲಿ ಬುಕ್ಕನಕೆರೆ ಮತ್ತು ಶೀಳ್ನೆರೆಗೆ ಕೊಡುವಂಥ ಕೆಲಸ ಹಾಗೂ 212 ಕೋಟಿಯಲ್ಲಿ ಸಂತೆಬಾಚಹಳ್ಳಿಗೆ ಮಾಡಿದಂಥ ಕೆಲಸವನ್ನು ಯಾರು ಕೂಡ ಈ ತಾಲೂಕರಿಗೆ ಹಿಂದೆನೂ ಕೂಡ ಮಾಡೋಕ್ಕಾಗಿರಲಿಲ್ಲ, ಮುಂದೇನೂ ಕೂಡ ಮಾಡ್ತಾರೆ ಅಂತ ನಮಗೂ ಅದು ನಮಗೆ ಮಾಡೋಕ್ಕಾಗಿರುತ್ತೆ, ನಾವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಒಳ್ಳೆ. ಯಾಕೆಂದರೆ ಇವತ್ತು ಹೇಗಾಗಿದೆ ಅಂದರೆ ಇಡೀ ತಾಲೂಕಿನಲ್ಲಿ ಎಲ್ಲ ಗ್ರಾಮಗಳಿಗೂ ನೀರಾವರಿಯ ಒಂದು ಸೌಲಭ್ಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ಈ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಇಷ್ಟೊಂದು ಅಭಿಮಾನದಲ್ಲಿ ಅವ್ರು ಸೇರಿರೋ ಕಾರಣ ಆದರೂ ಇಷ್ಟೇ. ಯಾಕೆಂದರೆ ಅವರು ಆಧುನಿಕ ಭಗೀರಥ ಅನ್ನೋದು ಒಂದು ಹೆಸರನ್ನ ತಗೊಂಡಿರೋದ್ರಿಂದ ಅವ್ರೇನು ಸದ್ಯ ನಮ್ಮ ದಯಾನಂದ್ ಅವರು ಫೋನ್ ಮಾಡಿದ್ದಕ್ಕೆ, ಕರೆ ಕೊಟ್ಟಿದ್ದಕ್ಕೆ ಇವತ್ತು ಇಷ್ಟೊಂದು ಜನ ಬಂದು ಇವತ್ತು ಭಾಗವಹಿಸಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಕೊಟ್ಟಿದೆ. ನಾರಾಯಣಗೌಡರಿಗೆ ನಾವು ಫೋನ್ ಮುಖಾಂತರ ಮಾತಾಡ್ತಾರೆ, ಅವರು ಸಂತೋಷ ಪಟ್ಟರು. ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯವಾಗಿ ಉಜ್ವಲ ಭವಿಷ್ಯ ಇದೆ, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಎಲ್ಲರೂ ಕೂಡ ಇನ್ನೂ ಹಲವಾರು ನಮ್ಮ ನೀಲಕಂಠಣ್ಣಜಿ ಅವರ ಕಂಟಿನ ಕಂಚದಲ್ಲಿ ಕೇಳಬೇಕು ಅಂದರೆ ಅವ್ರ ಬೇಕಾದ್ರೆ ಅರ್ಧ ಗಂಟೆ ಅಲ್ಲ 1 ಗಂಟೆ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅವ್ರು ಹೇಳ್ತಾರೆ. ಆದರೆ ಇವತ್ತಿನ ದಿನ ಯಾಕೆಂದರೆ ಇನ್ನೂ ಸಮಯವಾಗ್ತಾ ಇದೆ, ಅದರಿಂದ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಮುಂದಿನ ರಾಜಕೀಯ ಭವಿಷ್ಯ, ಅವ್ರ ಭವಿಷ್ಯ ಉಜ್ವಲವಾಗಿರಲಿ. ಅವರಿಗೆ ಭಗವಂತ ದೇವರು ಚಾಮುಂಡೇಶ್ವರಿ ಅವಳಿಗೆ ನಾರಾಯಣಗೌಡರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಹಾಗೂ ಆಯಸ್ಸನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವುಗಳು ಎಲ್ಲರೂ ಕೂಡ ಅವ್ರು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ.